ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಇಲ್ಲಿ ವಿಜಯಾಂಬಿಕೆಗೆ ಮನೆಗೆ ಬಂದಿರೋದು ನಂದಿನಿ ಅನ್ಸುತ್ತಾ ರಿವೀಲ್ ಆಗುತ್ತೆ. ಇದರಿಂದಾಗ್ಬಿಟ್ಟು ಹೇಗಾದರೂ ಮಾಡಿ ವೀರ್ ಮುಂದೆ ಈ ಜಾನಕಿಗೆಲ್ಲ ನಂದಿನಿ ಅನ್ನೋ ಸತ್ಯ ಪ್ರೂವ್ ಮಾಡಬೇಕಂತ ಅಂದ್ಕೊಂಡೇ ಬಿಡ್ತಾಳೆ. ಇದರಿಂದಾಗಿ ಮನೆಯವರೆಲ್ಲರನ್ನು ಕೂಡ ಕರೆಸಿರ್ತಾಳೆ. ಇನ್ನು ಟೆರೆಸ್ ಮೇಲೆ ಮನೆಯವರೆಲ್ಲ ಕೆಲಸಗಾರನು ಕೂಡ ನಿಂದ್ರಿಸಿರ್ತಾರೆ. ಆಗ ವೀರ್ ಹತ್ರ ಬಂದುಬಿಟ್ಟು, ವೀರ್ ನಿನ್ನ ಹತ್ರ ಅರ್ಜೆಂಟಾಗಿ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು, ಪ್ಲೀಸ್ ಬರ್ತೀಯ ಅಂತ ಕೇಳ್ತಿದ್ರೆ, ನಾನು ಇಷ್ಟ ಆದವ್ರ ಹತ್ರ ಮಾತ್ರ, ನಂಬಿಕೆ ದ್ರೋಹ ಮಾಡಿದವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ವೀರ್ ಅಂತ ಇದ್ದರೆ, ಪ್ಲೀಸ್ ನನ್ನ ಮಗನಿಗೋಸ್ಕರ ಆ ರೀತಿ ಎಲ್ಲ ಮಾಡಿದ್ದು. ನಿನ್ನ ಮೇಲೆ ನನಗೆ ಅತಿಯಾದ ಪ್ರೀತಿ ಇದೆ. ತಮ್ಮನ ಮೇಲೆ ನಾನೇನಾದರೂ ಮೋಸ ಮಾಡೋಕ್ಕಾಗತ್ತಾ? ಒಂದು ಸರ್ತಿಗಾಗಿದೆ, ಕ್ಷಮಿಸ್ಬಿಡು, ಇನ್ನು ಮುಂದೆ ನಾನು ತಪ್ಪು ಮಾಡಲ್ಲ, ಪ್ಲೀಸ್ ಇಂಪಾರ್ಟೆಂಟ್ ವಿಚಾರ ಬಾ ವೀರ್ ಅಂದ್ಬಿಟ್ಟು ಕೇಳ್ಕೊಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಟೆರೆಸ್ ಮೇಲೆ ವೀರ್ ಬರ್ತಿದ್ರೆ, ಏನಿದು ಇದೆಲ್ಲ, ಇಷ್ಟು ಜನ ಯಾಕೆ ಕರೆಸಿದಿ ಅಂದ್ಬಿಟ್ಟು ಕೇಳ್ತಾರೆ. ಅದು ನನ್ನ ಇಂಪಾರ್ಟೆಂಟ್ ಒಡವೆ ಕಳೆದೋಗಿದೆ, ಅದಕ್ಕೆ ಎಲ್ಲರೂ ಚೆಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಹೇಳ್ತಾಳೆ. ಅಯ್ಯೋ, ಇವರೆಲ್ಲರೂ ನಮ್ಮ ಮನೆಯವ್ರ ಥರ, ಕೆಲಸಗಾರ ಮೇಲೆ ಡೌಟ್ ಪಡೋಕ್ಕಾಗತ್ತಾ ಅಂತ ವೀರ್ ಅಂತಿದ್ರೆ, ಗೊತ್ತು ವೀರ್, ನೀನು ಎಲ್ಲರನ್ನೂ ನಮ್ಮ ಮನೆಯವ್ರ ಥರ ನೋಡ್ತೀಯ ಅಂತ, ಆದರೆ ಆ ಗಿಫ್ಟು ನೀನು ಕೊಟ್ಟಿದ್ದು ನನಗೆ ತುಂಬಾ ಪ್ರೀಸಿಯಸ್, ನನಗೆ ತುಂಬ ಇಂಪಾರ್ಟೆಂಟ್ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ಚೆಕ್ ಮಾಡಬೇಕಾದ್ರೆ ಇನ್ನೇನು ಇಲ್ಲಿ ನಂದಿನಿ ಬರ್ತಾಳೆ. ಆಗ ಚೆಕ್ ಮಾಡೋಕ್ಕಂತ ಮಾರ್ಕ್ಸ್ ತೆಗೆಯೋಕ್ಕೆ ಹೋಗ್ತಾಳೆ ವಿಜಯಾಂಬಿಕಾ. ಬೇಡ, ಜಾನಕಿ ಅವರು ಎಂಥವ್ರಂತ ಚೆನ್ನಾಗೇ ಗೊತ್ತಿದೆ, ಜಾನಕಿ ಅವ್ರ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ, ಅವ್ರ ಮೇಲೆ ಈ ರೀತಿ ಚೆಕ್ ಮಾಡೋದೆಲ್ಲ ಬೇಕಾಗಿಲ್ಲ, ಅವ್ರು ನಮ್ಮ ಮನೆಯವ್ರಿಗೋಸ್ಕರ ಹಗಲು ರಾತ್ರಿ ಕಷ್ಟ ಬೀಳ್ತಾ ಇದ್ರು ಅಂದ್ಬಿಟ್ಟು ವೀರ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಈಗಂದರೆ ಹೇಗೆ ವೀರ್, ಎಲ್ಲರೂ ಚೆಕ್ ಮಾಡಿದ್ವಿ, ಅವಳೊಬ್ಬಳೇ ಮಾಡಿಲ್ಲ ಅಂದರೆ ಮನೆಯವರೆಲ್ಲರಿಗೂ ಬೇಜಾರಾಗಲ್ವಾ, ಕೆಲಸದವ್ರಿಗೂ ಅನುಮಾನ ಬರುತ್ತೆ, ಪ್ಲೀಸ್ ಅವಳೊಬ್ಬಳ ಚೆಕ್ ಮಾಡ್ತೀನಿ ಅಂತಿದ್ರೆ, ಸರಿ ಆಯಿತು ಅಂತಿದ್ರೆ ಇಲ್ಲಿ ವಿಜಯಾಂಬಿಕಾ ಹೋಗ್ಬಿಟ್ಟು ನಂದಿನಿ ಮಾರ್ಕ್ಸ್ನ ತೆಗೆದುಬಿಡ್ತಾಳೆ. ಅದು ನೋಡಿ ವೀರ್ಗೆ ತುಂಬಾ ಶಾಕ್ ಆಗುತ್ತೆ. ನಂದಿನಿ ಅಂತ ಗೊತ್ತಾಗಿ ಬಿಗ್ ಶಾಕ್ ಆಗಿಬಿಟ್ಟು, ಮೋಸಗಾತಿ ನೀನು, ಮತ್ತೆ ಮೋಸ ಮಾಡೋಕ್ಕೆ ನಮ್ಮನೆಗೆ ಬಂದಿದ್ಯಾ, ಒಂದು ಕ್ಷಣ ಕೂಡ ಇಲ್ಲಿರಬಾರ್ದು, ಮೊದಲು ಮನೆಯಿಂದ ಆಚೆ ಹೋಗೋಂಬಿಟ್ಟು ಅಂತಾರೆ. ಇಲ್ಲಿ ವಿಜಯಾಂಬಿಕಾ ತುಂಬ ಖುಷಿ ಆಗ್ತಾಳೆ. ನಂದಿನಿ ಇನ್ನೂ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೊರಟೋಗಿ ಬೇಜಾರಿಂದ ಇಲ್ಲಿ ಸುಬ್ಬನ ಭೇಟಿ ಮಾಡ್ತಾಳೆ. ಏನಮ್ಮರಿದು ಈ ರೀತಿ ಆಯಿತು ಅಂತಿದ್ರೆ, ಸುಬ್ಬು, ಸ್ವಲ್ಪ ದಿನ ಮಟ್ಟಿಗೆ ನಾನು ನನ್ನ ಮಗಳ ಜೊತೆ ಇರಬೇಕು, ಹಾಗೆ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಇದೆಯಾ ಅಂದ್ಬಿಟ್ಟು ಅಂತಾರೆ. ಓ ಅಷ್ಟೇ ತಾನೇ, ಯು ಡೋಂಟ್ ವರಿ ಮೇಡಮ್, ಇವತ್ತೇ ನೀವು ನಮ್ಮ ಮನೆಗೆ ಬರ್ತಾಯಿದ್ದೀರಾ ಅಂತಂದ್ಬಿಟ್ಟು ಸುಬ್ಬು ಅಂತಾನೆ. ಏನು ಹೌದಾ ಅಂದ್ಬಿಟ್ಟು ಇಲ್ಲಿ ತುಂಬ ಖುಷಿ ಆಗ್ತಾಳೆ. ಇಲ್ಲೊಂದು ನಂದಿನಿ, ವಿಜಯಾಂಬಿಕಂತೂ ಆ ನಂದಿನ ಮನೆಯಿಂದ ಆಚೆ ಹಾಕಾಯಿತು, ವೀರ್ ನಂಬಿಕೆನೂ ಗಳಿಸಾಯಿತು, ಇನ್ನು ನಾನು ಆಟ ಮತ್ತೆ ಶುರು ಮಾಡ್ಬೋದು ಅಂತಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಪದ್ದು ಮತ್ತು ಆಯುಷು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಮಗಳು ಎಂಥ ಕಷ್ಟದಲ್ಲಿದ್ದರೂ ತಾಯಿ ಬಂದು ಕಾಪಾಡ್ತಾಳೆ, ತಾಯಿ ಪ್ರೀತಿನೇ ಅಷ್ಟೇ ಅಂದ್ಬಿಟ್ಟು ಅಂತ ಇದ್ದರೆ, ಬಟ್ಟೆ ಹಾರಾಕೊಳ್ತಾ ಇಲ್ಲಿ ಶ್ರಾವಣಿ, ಹೌದು ಮಾವ, ಮಗಳು ಎಂಥ ತೊಂದರೆಯಲ್ಲಿದ್ದು ತಾಯಿ ಬಂದು ಕಾಪಾಡ್ತಾಳೆ ಅಲ್ವಾ ಅಂತಿದ್ರೆ, ಹೌದು ಮಗಳೇ ಅಂತ ಅನ್ಬೇಕಾದ್ರೆ ಕಾಲು ಸ್ಲಿಪ್ ಆಗುತ್ತೆ ಶ್ರಾವಣಿದು. ಅಷ್ಟರೊಳಗಡೆ ನಂದಿನಿ ಬಂದು ಇಲ್ಲಿ ಶ್ರಾವಣಿನ ಹಿಡ್ಕೊಳ್ತಾಳೆ. ಶ್ರಾವಣಿ ಅವರ ನೋಡಿಬಿಟ್ಟು ಬಿಗ್ ಶಾಕ್ ಆಗ್ತಿದ್ರೆ, ನಂದಿನಿ ವೇಷ ಮರೆಸ್ಕೊಂಡು ಬಂದಿರ್ತಾಳೆ. ಫುಲ್ಲು ಸೀರೆಲ್ಲ ಉಟ್ಕೊಂಡು ಸೆರಗೆಲ್ಲ ಹೊದ್ಕೊಂಡು ವಿಭೂತಿ ಪಟ್ಟು ಕಟ್ಕೊಂಡು ಬಂದಿರ್ತಾರೆ. ಯಾರು ನೀವು ಅಂತಿದ್ರೆ, ಅದು ನಾನು ಅಂತಂದರೆ ಸುಬ್ಬು ಬಂದು ಇವ್ರ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ಮುಂದೆ ಇವ್ರು ನಮ್ಮ ಮನೆಯಲ್ಲೇ ಇರ್ತಾರೆ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ತುಂಬ ಖುಷಿ ಆಯಿತು ಅಂದ್ಬಿಟ್ಟು ಶ್ರಾವಣಿ ಅಂತ ಇದ್ದರೆ, ಶ್ರಾವಣಿಯ ನೋಡಿಬಿಟ್ಟು ನಂದಿನಿ ಅಂತೂ ಮಗಳು ನೋಡಿ ಎಷ್ಟೋ ದಿನ ಆಯಿತು ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ದರೆ, ಶ್ರಾವಣಿಗೆ ಇವರಲ್ಲಿ ಏನೋ ಅಟ್ರಾಕ್ಟ್ ಇದೆ, ಇವ್ರಿಗೆ ಒಂಥರ ಸೆಳೆತಾ ಇದೆ, ಇವ್ರಿಗೆ ಏನೋ ಗೊತ್ತಿದೆ ನಾನು ಅನಿಸ್ತಾ ಇದೆ ಅಂದ್ಬಿಟ್ಟು ಶ್ರಾವಣಿ ಮನಸ್ಸಲ್ಲಿ ಆ ತಾಯಿ ಕಾಳು ಎಳಿತಾ ಇರುತ್ತೆ. ಅಂತೂ ಇಂತೂ ನಂದಿನಿ ಶ್ರಾವಣಿ ಮನೆ ಸೇರಾಯಿತು. ಇನ್ನು ತಾಯಿ ಮಗಳು ಒಂದಾಗಿ ವಿಜಯಾಂಬಿಕಾ ಚಟ್ಟ ಕಟ್ತಾರ. ವೀರ್ಗೆ ಆದಷ್ಟು ಬೇಗ ಸತ್ಯ ದರ್ಶನ ಮಾಡ್ತಾಳ. ಈ ವಿಜಯಾಂಬಿಕಾ ಬಂಡವಾಳ ಬಯಲು ಮಾಡ್ದಂಗೆ ಶ್ರಾವಣಿ ನಂದಿನಿದು ಏನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತಾಳಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.